ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಯ ಸೋಲನ್ನ ನೆನೆದು ಕಣ್ಣೀರಿಟ್ಟ ಡಿಕೆ ಸುರೇಶ್. ಆತ್ಮಾವಲೋಕನ ಸಭೆಯಲ್ಲಿ ಭಾವುಕ. ಸೋತಿದ್ದೀನಿ ಅಂತ ಸುಮ್ಮನೆ ಕೂರೋದಿಲ್ಲ ಅಂತಲೂ ಸಂದೇಶ. ಇಂದು 3ನೇ ಅವಧಿಯ ಮೋದಿ ಸರ್ಕಾರದ ಮೊದಲ ಸಂಪುಟ ಸಭೆ. ಪ್ರಧಾನಿ ನಿವಾಸದಲ್ಲಿ ಸಂಜೆ 5 ಗಂಟೆಗೆ ಮೀಟಿಂಗ್. ಇದೇ ವೇಳೆ ಕ್ಯಾಬಿನೆಟ್ ಖಾತೆ ಹಂಚಿಕೆ ಸಾಧ್ಯತೆ. ಕುಮಾರಸ್ವಾಮಿಗೆ ಕೇಂದ್ರ ಮಂತ್ರಿ ಸ್ಥಾನದಿಂದ ರಾಜ್ಯದಲ್ಲಿ ಜೆಡಿಎಸ್ಗೆ ಬಲ. ಪಕ್ಷ ತೊರೆಯುತ್ತಿದ್ದವರನ್ನ ಹಿಡಿದಿಟ್ಟುಕೊಳ್ಳಲು ದಳಪತಿಗಳಿಗೆ ಶಕ್ತಿ. ಎಚ್ಡಿಕೆಗೆ ಪಕ್ಷದ ಮೇಲೆ ಫುಲ್ ಕಂಟ್ರೋಲ್. ಜೆಡಿಎಸ್ಗೂ ಪುನರ್ಜನ್ಮ. ಕೇಂದ್ರದಲ್ಲಿ ಕುಮಾರಸ್ವಾಮಿ ಕೃಷಿ ಸಚಿವರಾದರೆ ರಾಜ್ಯದಲ್ಲಿ ಲೆಕ್ಕಾಚಾರ ಶುರು. ಇರಿಸು ಮುರಿಸು ತಪ್ಪಿಸಲು ಚಲುವರಾಯಸ್ವಾಮಿ ಖಾತೆ ತ್ಯಜಿಸ್ತಾರ? ಸಿಎಂ ಬಳಿ ಪೋರ್ಟ್ಫೋಲಿಯೋ ಬದಲಾವಣೆ ಚರ್ಚೆ ಸಾಧ್ಯತೆ. ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣದ ಸವಾಲು. ವಿಪಕ್ಷಗಳಿಂದ ಸಿದ್ದರಾಮಯ್ಯ, ಶರಣಪ್ರಕಾಶ್ ಪಾಟೀಲ್, ದದ್ದಲ್ ರಾಜೀನಾಮೆಗೆ ಹೆಚ್ಚಿದ ಒತ್ತಡ. ಬಸನಗೌಡ ದದ್ದಲ್ ರಾಜೀನಾಮೆ ಪಡೆದು ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ತಾರಾ ಸಿಎಂ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ತನಿಖೆ ಚುರುಕು. ಹಣ ಡ್ರಾ ಮಾಡಿರುವ ವ್ಯಕ್ತಿಗಳ ಮಾಹಿತಿ ಕಲೆ ಹಾಕಿರೋ ಎಸ್ಐಟಿ. 18 ನಕಲಿ ಖಾತೆ ಹಾಗೂ ಅಕೌಂಟ್ ಹೋಲ್ಡರ್ಗಳ ಲಿಸ್ಟ್ ರೆಡಿ. ಬೆಂಗಳೂರು ಶಾಸಕರ ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ. ಸಂಜೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಚರ್ಚೆ. ಲೋಕಸಭಾ ಚುನಾವಣೆಯ ಸೋಲಿನ ಪರಾಮರ್ಶೆ. ಬಿಬಿಎಂಪಿ ಎಲೆಕ್ಷನ್ ಬಗ್ಗೆಯೂ ಡಿಸ್ಕಷನ್. ಬಿಜೆಪಿ ವಿಜಯೋತ್ಸವ ಮೆರವಣಿಗೆ ಬಳಿಕ ಇಬ್ಬರಿಗೆ ಚೂರಿ ಇರಿತ. ದಕ್ಷಿಣ ಕನ್ನಡ ಜಿಲ್ಲೆಯ ಬೋಳಿಯಾರು ಎಂಬಲ್ಲಿ ಘಟನೆ. ಅಪರಿಚಿತ ದುಷ್ಕರ್ಮಿಗಳ ಕೃತ್ಯ. ಇಬ್ಬರೂ ಆಸ್ಪತ್ರೆಗೆ ದಾಖಲು. ಇಂದಿಗೆ ಪ್ರಜ್ವಲ್ ರೇವಣ್ಣ ಕಸ್ಟಡಿ ಅಂತ್ಯ. ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಎಸ್ಐಟಿ ಸಜ್ಜು. ಇವತ್ತು ಮಾಜಿ ಸಂಸದ ಜೈಲಿಗೆ ಹೋಗೋದು ಬಹುತೇಕ ಫಿಕ್ಸ್. ತುರ್ತು ಚಿಕಿತ್ಸೆಗೆ ತೆರಳುತ್ತಾ ಇದ್ದ ಆಂಬ್ಯುಲೆನ್ಸ್ಗೆ ಅಡ್ಡಗಟ್ಟಿ ಕಿರಿಕ್. ಕುಡಿದ ನಶೆಯಲ್ಲಿ ಚೇಸ್ ಮಾಡಿ ರಂಪಾಟ. ನೆಲಮಂಗಲ ಟೋಲ್ ಬಳಿ ಚಾಲಕನ ಮೇಲೂ ಹಲ್ಲೆ. ಪೊಲೀಸರು ಎಂಟ್ರಿ ಆದ್ಮೇಲೆ ಹೊರಟ ಆಂಬ್ಯುಲೆನ್ಸ್. ಬೆಳಗಾವಿ ಚಿಕ್ಕೋಡಿಯಲ್ಲೂ ವರುಣನ ಆರ್ಭಟ. ಹಿರೇಕೋಡಿಯ ಜಮೀನುಗಳಿಗೆ ನುಗ್ಗಿದ ಮಳೆ ನೀರು. ನೆಲಕಚ್ಚಿದ ಹುಲುಸಾಗಿ ಬೆಳೆದಿದ್ದಂತಹ ಕಬ್ಬು. ಕಲಬುರಗಿ ಜಿಲ್ಲೆಯಲ್ಲಿ ಭಾರೀ ಮಳೆಯ ಮುನ್ಸೂಚನೆ. ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ಘೋಷಣೆ. ಪ್ರವಾಹ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಸನ್ನದ್ಧ. ಸಹಾಯವಾಣಿ ಸ್ಥಾಪನೆ. ಬೀದರ್ನ ಬಸವ ಕಲ್ಯಾಣದಲ್ಲೂ ಬಿರುಸಿನ ಮಳೆ. ಲಾಡವಂತಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿ. ಸುರಿದ ಭಾರೀ ಮಳೆಗೆ ಕೊಚ್ಚಿ ಹೋದ ರಸ್ತೆ. ಗದಗದಲ್ಲಿ ಕಳೆದ 2-3 ದಿನದಿಂದ ಉತ್ತಮ ಮಳೆ. ಕೆರೆಯಲ್ಲಿ ರಾಶಿ ರಾಶಿ ಮೀನು ಹಿಡಿದು ಖುಷಿಪಟ್ಟ ಜನ. ಆರೋಗೇರಿ ಗ್ರಾಮದಲ್ಲಿ ಗೋಡೆ ಕುಸಿತ. ವೃದ್ಧೆ ಜಸ್ಟ್ ಮಿಸ್. ಬೆಳಗಾವಿಯಲ್ಲಿ 30 ದಿನದ ಹೆಣ್ಣು ಮಗು ಮಾರಾಟ ಯತ್ನ. 5ರನ್ನ ಬಂಧಿಸಿದ ಬೆಳಗಾವಿ ಪೊಲೀಸರು. ಮಗು ಮಾರಾಟ ಜಾಲ ಭೇದಿಸುವಲ್ಲಿ ಯಶಸ್ವಿ. ಮೈಸೂರಲ್ಲಿ ಒಂದೇ ಕುಟುಂಬದ 4 ಆತ್ಮಹತ್ಯೆ ಯತ್ನ ಪ್ರಕರಣ. ಕೆಆರ್ ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿ 3 ಅಮಾನತು. ನಿರ್ಲಕ್ಷ್ಯದ ಆರೋಪದ ಅಡಿ ಕ್ರಮ. ಉಚಿತ ವಿದ್ಯುತ್ ನೀಡುವ ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ. ಈಗಲೋ ಆಗ್ಲೋ ಅಂತಿರುವ ವಿದ್ಯುತ್ ಕಂಬಗಳು. ಜೀವ ಭಯದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ರಾಯಚೂರಿನ ಅರಸೀಕೆರ ಗ್ರಾಮಸ್ಥರು. ಶಿವಮೊಗ್ಗದ ಹೊಸಮನೆ ಬಡಾವಣೆಯಲ್ಲಿ ಕಿಡಿಗೇಡಿಗಳ ಹಾವಳಿ. ಕಾರು, ಆಟೋ, ಬೈಕ್ ಧ್ವಂಸಗೊಳಿಸಿದ್ದವರು ಅರೆಸ್ಟ್. 6 ಆರೋಪಿಗಳನ್ನು ಬಂಧಿಸಿದ ಪೊಲೀಸರು. ಮಂಗಳೂರಿನಲ್ಲಿ ಧಗಧಗನೆ ಹೊತ್ತಿ ಉರಿದ ತರಕಾರಿ ಮಾರುಕಟ್ಟೆ.
ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾದ 6 ಅಂಗಡಿ, ಸಾವಿರಾರು ರೂಪಾಯಿ ಮೌಲ್ಯದ ಸಾಮಗ್ರಿ ಸುಟ್ಟು ಭಸ್ಮ. ಅಮರಾವತಿಯಲ್ಲೇ ಆಂಧ್ರದ ಹೊಸ ರಾಜಧಾನಿ ನಿರ್ಮಾಣ. ಟಿಡಿಪಿ ಅಧಿಕಾರಕ್ಕೆ ಬರ್ತಾ ಇರೋದ್ರಿಂದ ಗಗನಕ್ಕೇರುತ್ತಿರುವ ಅಮರಾವತಿ ಭೂಮಿಯ ಬೆಲೆ 50% 100% ಹೆಚ್ಚಳ. ಬಾಲಿವುಡ್ ನಟಿ ಸೋನಾಕ್ಷಿ ಸಿನ್ಹಾ ಮದುವೆಗೆ ಡೇಟ್ ಫಿಕ್ಸ್. ಜಾಹೀರ್ ಇಕ್ಬಾಲ್ ಜೊತೆ ಸದ್ದಿಲ್ಲದೆ ಎಂಗೇಜ್ಮೆಂಟ್. ಇದೇ ಜೂನ್ 23ಕ್ಕೆ ಹಸೆಮಣೆ ಏರೋ ನಿರೀಕ್ಷೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.